ಸರ್ ಅದೇ ಪೇರೆಂಟ್ಸ್ಗಳೇ ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಯಾರಾದ್ರೂ ಸ್ಕೂಲಿಂದ ಒಂದು ಲೆಟರ್ ಬರೆದು ಕಳಿಸಿದಾಗ ಹೋಗ್ತಾರಲ್ವಾ? ಯಾವ ಸ್ಕೂಲು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯದಲ್ಲಿ ಎಂದೋ ವರ್ಷ ಮೀಟಿಂಗ್ ಮಾಡ್ತಾರೆ, ರೆಗ್ಯುಲರ್ ಇಲ್ಲ. ಅಲ್ಲ ಪ್ರತಿ ಮಕ್ಕಳಿಗೋಸ್ಕರ ಅಲ್ಲ ಸರ್ ದುರಂತ. ಓಕೆ ಅದು ಬಿಡಿ ಸರ್, ಇವಾಗ ಬಿಡದಿ ಬಿಟ್ಟು ನಾವು ಹೋಗ್ತಾ ಇದೀವಿ. ಸರ್ ಇವಾಗ ಬಿಡದಿ ಈಗೇನೋ ರೈತರ ಜಾಗೃತಿ ಆಗ್ತಾ ಇದ್ದಾರೆ. ಖುಷಿ ವಿಷಯಪ್ಪ ಏನಂದ್ರೆ ನಮ್ಮ ಲ್ಯಾಂಡ್ ಕೊಡುದಿಲ್ಲ ಅನ್ನುವಂಥದ್ದು. ಸ್ವತಃ ನಮ್ಮನ್ನು ನಾವು ಉಳಿಸ್ಕೊಳ್ಬೇಕಾಗಿ ನಾವು ಎಚ್ಚರಗೊಳ್ಬೇಕೀಗ. ಸರ್ ಬಿಡದಿ ಟೌನ್ ಪ್ಲಾನ್ ಬಿಟ್ರೆ ಬೇರೆ ಸಮಸ್ಯೆ ಇಲ್ವಾ? ಸಾಕಷ್ಟು ಸಮಸ್ಯೆ ರೀ. ನಿರುದ್ಯೋಗಗಳು ಹೋಗಿಸ್ಬೇಕಾಗ್ಯದ, ಉದ್ಯೋಗ ಕೊಡ್ಬೇಕಾಗ್ಯದ ರೀ, ನೀರಾವರಿ ಸಮಸ್ಯೆ ಅದ, ನೀರೆಲ್ಲ ಹೋಗಿ ಮುಟ್ಟಿಲ್ಲ. ಆಲ್ ಓವರ್ ಕರ್ನಾಟಕದಲ್ಲೇ ಇವತ್ತು ಸಹಿತ ಪ್ರಾಬ್ಲಮ್ ಅದ ನೀರಿಂದು. ಅಂದ್ರೆ ಇಲ್ಲಿ ಸಮಸ್ಯೆ ಇಲ್ಲ ಅಂತ. ನಿರುದ್ಯೋಗ ಜೊತೆಗೆ ಬಡತನ ಸಾಕಷ್ಟು ಅದ, ಸ್ವಚ್ಛ ನೀರು ಇನ್ನೂ ಸಿಗ್ತಾ ಇಲ್ಲ. ಎಷ್ಟು ಬೇಕು ನಿಮ್ಗೆ ಸಮಸ್ಯೆಗಳು ಹೆಚ್ಚು ಬಂದಿದ್ದಾವೆ ಸಮಸ್ಯೆಗಳು. ಅವು ಸಾಲ ಮಾಡಬೇಕಂತ ಯಾರಿಗೂ ಇಲ್ಲ. ಸೊ ನಾವು ಗ್ಯಾರಂಟಿ ಕೊಟ್ಟಿಪ್ಪ ಮುಗಿದೋಗ್ಬಿಡ್ತಂತ. ಗ್ಯಾರಂಟಿ ಪರಿಹಾರ ಅಲ್ಲ. ಗ್ಯಾರಂಟಿ ಜಸ್ಟ್ ನಿಮಗೆ ಆ ಟೈಮ್ ಅಪ್ಲಿಫ್ಟ್ ಮಾಡುವಂಥದ್ದು ಅಷ್ಟ. ಹೌದು, ಮೀಸಲಾತಿ ಅನ್ನೋದು ಅಪ್ಲಿಫ್ಟ್ ಮಾಡುವಂಥದ್ದು. ಮೀಸಲಾತಿ ಸಮಸ್ಯೆ ಪರಿಹಾರ ಅಲ್ಲ. ಇವತ್ತು ಮೀಸಲಾತಿ ಕೊಟ್ಟಿದ್ದು ನೋಡಿದ್ರೆ ನಮ್ಮ ನಂದನೊಳ ಇರಬೇಕಾಗಿತ್ತು. ಎಲ್ಲ ದಲಿತರಾಗಿರ್ಬೋದು, ಎಲ್ಲ ಹಿಂದುಳಿದವರಾಗಿರ್ಬೋದು, ಎಲ್ಲ ಆರಾಮಿರ್ಬೋದು. ಆದರೆ ಪರ್ಸೆಂಟೇಜ್ ನಾವು ಮೀಸಲಾತಿ ಕೊಟ್ಟಿದ್ದರಿಂದ ಯಾರು ಉದ್ದಾರ ಅಂದರೆ ಕೆಲವೇ ಜನ, 100 ಜನರಲ್ಲಿ 50 ಜನ ಇಂಪ್ರೂವ್ ಆಗಿರ್ತಾರೆ ಆ ಕಮ್ಯುನಿಟಿಯಲ್ಲೇ. ಉಳಿದವರೆಲ್ಲರೂ ಮತ್ತೆ ಎಲ್ಲಿರ್ಬೇಕು ಅಲ್ಲೇ ಇರ್ತಿದ್ರು. ಅರ್ಥ ಏನಪ್ಪ ಅಂತಂದ್ರೆ ನಾವು ಎಲ್ಲಿವರೆಗೆ ನಮ್ಮ ಎಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ದೂರದೃಷ್ಟಿಯ ಸಿಸ್ಟಮ್ ಅನ್ನ ಮಾಡ್ಕೊಳ್ಳೋದಿಲ್ವೋ, ಎಲ್ಲಿವರೆಗೆ ಎಲ್ಲ ಮಕ್ಕಳು ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡ್ಕೊಳ್ಳೋದಿಲ್ವೋ. ರೈತರನ್ನ ಎದುರು ಹಾಕೊಂಡು ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮತ್ತೆ ಹಿಡಿಯುತ್ತಾ? ನೋಡ್ರಿ, ಇವತ್ತು ರೈತರಲ್ಲಿ ಎಚ್ಚರಿಕೆ ಆಗ್ಲಿಕ್ಕೆ ನಾ ತಿಳ್ಕೊಂಡ ಪ್ರಕಾರ ರೈತರು ಒಂದಾಗಿ ನಮ್ಮ ಬೇಗ ಸರ್ಕಾರ ರಚನೆ ಮಾಡಬಹುದು ಅಂತೇಳಿ. ಆದ್ರೆ ಇತಿಹಾಸ ಹಂಗೆ ಹೇಳೋದಿಲ್ಲ ನಮಗದು. ಯಾಕೆ ಎಲೆಕ್ಷನ್ ಬಂದಾಗ ರೈತ ಎಲ್ಲಿರ್ತಾರೋ, ಯಾರು ಜೋಡಿ ಇರ್ತಾರೋ, ಎಲ್ಲಿ ಹೋಗಿರ್ತಾರೋ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಅಷ್ಟೇ ಅದು ಇದಕ್ಕೆ ಹೋದಾಗ ಏನಂತೀರ ನೀವು, ಹಿಂದೆ ಪ್ರೊಟೆಸ್ಟ್ ಆಯ್ತಲ್ಲ ಗುರ್ಲಾಪುರದಲ್ಲಿ ಹೋದಾಗ ಅವ್ನು ಹೇಳ್ತಾನೆ, ಒಬ್ಬ ರೈತ ಅಜ್ಜ ಹೇಳ್ತಾರೆ, ಇಲ್ಲ ಎಲೆಕ್ಷನ್ ಬಂದಾಗ ನಮ್ಗಟ್ಟು ಕುಡಿಸ್ತಾರಲ್ಲಪ್ಪ ಪ್ಯಾಕೆಟ, ತುಂಡು ಕುಡಿಸ್ತಾರಲ್ಲ, ಅಲ್ಲಿ ಹೋಗು ನಾವು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಓಕೆ ಸರ್, ಕಾಂಗ್ರೆಸ್ ಧೂಳಿಪಟ ಆಗೋದು ನಿಶ್ಚಿತನಾ? ಅಂದ್ರೆ ನಾನು ಏನೇ ಕೇಳ್ತಾ ಇದ್ದೀನಿ, ಇಲ್ಲಿ ರೈತರು ಬರ್ತಾರೆ, ರೈತರು ಬಹಳ ದೊಡ್ಡದಾಗಿ ಬೆಳೆಸ್ಕೊಂಡು ಹೋದ್ರೆ ಬಿಡದಿಯನ್ನು ಬಿಡದನ್ನ ಮಾಡಿತಿರೋದು ಹಠಕ್ಕೆ ಬಿದ್ದರೆ DK ಅವರು 2028ರಲ್ಲಿ ಸೋಲುವುದು ಗ್ಯಾರಂಟಿ. ಕಾಂಗ್ರೆಸ್ ಮುಖವಾಡ ಬಿಚ್ಚಿ ಇಡುತ್ತಾ ಈ ಬಿಡದಿ ಸಮಸ್ಯೆ. ಇಲ್ಲಿವರೆಗೆ ರಾಹುಲ್ ಗಾಂಧಿ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್ ಡಿವೈಡ್ ಮಾಡ್ತೀನಿ ಈ ಸಂದರ್ಭದಲ್ಲಿ. ರಾಹುಲ್ ಗಾಂಧಿ ಕಾಂಗ್ರೆಸ್ ಜನರ ಧ್ವನಿ ಜನರಿಗೆ ಕೇಳುವಂಥದ್ದು ಪಾದಯಾತ್ರೆ ಕಾಂಗ್ರೆಸ್. ಅದೆಲ್ಲ ಡೋಂಗಿ ಅಂತ ಅನಿಸ್ತಾ ಇದೆ. ಇಲ್ಲ, ಡೋಂಗಿ ಅಂತ ತಿಳ್ಕೊಂಡು ಕರಾರಿಲ್ಲ. ಆದ್ರೆ ಇಂದಿರಾ ಗಾಂಧಿ, ನಾನು ಹೇಳ್ತಾ ಇಲ್ಲ, ವಿರೋಧ ಪಕ್ಷಗಳು ಕೆಲಸದ ಪಾಪ ಅವ್ರು ಮಾಡ್ಬೇಕಾದಲ್ಲ, ಅವ್ರು ತಪ್ಪಂತ ಹೇಳೋದಿಲ್ಲ. ಅವರು ಈ ಡೊಂಗಿ ಅಂತ ಅವ್ರು ಹೇಳ್ಕೊಂಡ್ರ ಅಂದ್ರೆ ತಪ್ಪಂತಲ್ಲ. ಇಲ್ಲಿವರೆಗೆ ನೀವು ರೈತರ ಪರವಾಗಿದ್ದಿದ್ರೆ, ಜನರ ಪರವಾಗಿದ್ದಿದ್ರೆ, ರೈತರು ಜನರು ಹೇಳಿರ್ತಕ್ಕಂತಹ ಮಾತುಗಳನ್ನ ನೀವು ಎಂದೂ ಅಲ್ಲಗಳಿತಿರ್ಲಿಲ್ಲ ಅನ್ನುವಂತಹ ಮಾತು ಸಮಯ